ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆದ್ಮೇಲೆ ನಮ್ಮ ಮೋಹನ್ ಭಾಗವತ್ RSSದ ಸರಸಂಚಾಲಕರು ಒಂದು ಬಹಳ ಪ್ರಮುಖವಾದ ಮಾತು ಮಾತಾಡಿದ್ದಾರೆ. ಮತ್ತು ಅವ್ರ ಧ್ವನಿಯನ್ನು ನೋಡಿದರೆ ಬದಲಾವಣೆ ಧ್ವನಿಯಲ್ಲಿ ಕಾಣ್ತದೆ. ನಾವೊಂದು ಮಾತನ್ನು ಇವತ್ತು ಕಮ್ಯುನಿಸ್ಟರಾಗಿರ್ಬೋದು, ಇನ್ನುಳಿದ ಲೆಫ್ಟಿಸ್ಟ್ ಆಗಿರ್ಬೋದು, ಯಾರೋ ಅವರಲ್ಲಿ ಕೇಳ್ಕೊಳ್ಳೋದು ಇಷ್ಟ. ನೀವು RSSನ ವಿರೋಧ ಮಾಡಿರಿ, ಬೇಡಂತ ಹೇಳೋದಿಲ್ಲ, ತಪ್ಪುಗಳು ಹುಡುಕಿ ಹೇಳ್ರಿ. ಅವ್ರು ಇವತ್ತು ಒಪ್ಕೊಳ್ತಾ ಇದ್ದಾರೆ, ಓಪನ್ ಮೈಂಡೆಡ್ ಆಗಿರೋದು ನಾನು ತಿಳ್ಕೊಂಡಿದ್ದೀನಿ. ಇರ್ಬೋದು ನೀವು ನಿಮ್ಮ ಹಿಡನ್ ಅಜೆಂಡಾ ನೀವು ಮುಚ್ಚಿ ಹೇಳ್ತೀರಿ, ಅವ್ರು ತಮ್ಮ ಹಿಡನ್ ಅಜೆಂಡಾ ಅವ್ರು ಮುಚ್ಚಿ ಹೇಳ್ತಾರೆ. ಪ್ರತಿಯೊಬ್ಬ ಒಂದು ಹಿಡನ್ ಅಜೆಂಡಾ ಇದ್ದೇ ಇರ್ತದೆ. ಬದುಕಿದ್ರೆ ಸುಳ್ಳು ಹೇಳಬೇಕಾಗ್ತದೆ, ಮತ್ತೇನು ಮಾಡಬೇಕಾಗ್ತದೆ, ಅದು ಬೇರೆ ವಿಷಯ. ಇವತ್ತು ಸಂಘನು ಹೌದು ನಮ್ಮ ಸಾಂಸ್ಕೃತಿಕ ಸಂಘ ಅಂತ ಹೇಳಿರ್ಬೋದು, ರಾಜಕೀಯವಾಗಿ ಅದು ಕೆಲಸ ಮಾಡ್ತದೆ. ಇವತ್ತು ಮೋದಿಯವರು ಸಂಘದ ಪ್ರಚಾರಕರಿದ್ದರು ಅನ್ನೋದು ಯಾರೂ ಅಲ್ಲಗಳಿದ್ದಿಲ್ಲ. ಮತ್ತು ಅಲ್ಲಿ ಅನೇಕರು ಇದ್ದಾರೆ ಅನ್ನೋದು ಅವರು ಒಪ್ಪಿಕೊಳ್ತಾರೆ, ಮೋಹನ್ ಭಾಗವತರು. ಅದನ್ನು ನಾವು ಮೇಲಿನ ಹೇಳೋಕ್ಕಿಂತಲೂ ಬದಲಾವಣೆ ನಿಸರ್ಗದ ನಿಯಮ. ಅದು ನೋಡ್ರಿ, ಅವ್ರ ಗಟ್ಟಿತನ ಇದ್ರೆ ಮುಂದೆ ಉಳಿತದೆ, ಪೋಳತನ ಇದ್ರೆ ನಾಶ ಆಗಿ ಹೋಗ್ತದೆ. ಅವರೊಂದು ಮಾತು ಹೇಳ್ತಾ ಇದ್ದಾರೆ, ಭಾಳ ಪ್ರಮುಖವಾದ ಮಾತನ್ನು ನಾವು ಗಮನಿಸಬೇಕಾಗಿದೆ. ಭಾರತ ಹಿಂದೂ ರಾಷ್ಟ್ರ ಎಂಬುದು ಸತ್ಯ. ಹೌದು, ಹಿಂದೂಗಳು ಹೇಳ್ತಿದ್ದಾರೆ ಹಿಂದೂ ರಾಷ್ಟ್ರ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಏನು ತಪ್ಪು ತಿಳ್ಕೊಳ್ಳಿ, ಏನು ತಪ್ಪೈತೆ ಇದ್ರೊಳಗೆ. ಹೀಗಾಗಿ ಅದಕ್ಕೆ ಸಾಂವಿಧಾನಿಕ ಅನುಮೋದನೆಯ ಅಗತ್ಯವಿಲ್ಲ. ಸಂವಿಧಾನದಾಗ ಹಿಂದೂ ರಾಷ್ಟ್ರ ಸೇರಬೇಕಾಗಿಲ್ಲ ಅಂತ ಸ್ಪಷ್ಟ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಆಗೋದು ಗೊತ್ತದ ಅವ್ರಿಗೆ, ಸ್ಪಷ್ಟ ಅದ. ಯಾಕಂದ್ರೆ ಈ ದೇಶದಲ್ಲೇ ಹಿಂದುಳಿದವರು SC ST ಮೈನಾರಿಟಿ ಇವರೆಲ್ಲ ಕೂಡಿದ್ರೆ ನಿಮಗೆ ಗೊತ್ತದ 75 80 85 90% ಜನ ಆಗ್ತಾರೆ. ಅಂದಾಗ ಅವ್ರನ್ನ ಎಲ್ಲರೂ ಒಪ್ಪಕ್ಕೆ ಸಾಧ್ಯ ಇಲ್ಲ ಹಿಂದೂ ರಾಷ್ಟ್ರ ಅಂತ. ಆದರೆ ಅದಾದ ಹಿಂದೂ ರಾಷ್ಟ್ರನಪ್ಪ, ಮತ್ತು ಅದು ಇವು ಪ್ರೂವ್ ಮಾಡ್ಕೊಂಡು ಹೊರಟಿದ್ದಾರೆ, ಅಧಿಕಾರ ಹಿಡಿತಾ ಇದ್ದಾರೆ, ಎಲ್ಲರೂ ಒಳಗೆ ತೊಗೊಳ್ತಾ ಇದ್ದಾರೆ. ಅರ್ಥ ಏನಪ್ಪ ಅಂದ್ರೆ ನಾವು ಜಾತಿವಾದ ಮಾಡೋದಿಲ್ಲ, ಮತ್ತೊಂದು ಮಾಡೋದಿಲ್ಲ ಅಂತೇಳಿ ಹೇಳ್ತಾರೆ. ಜೊತೆಗೆ ಇನ್ನೊಂದು ಮಾತನ್ನು ಭಾಳ ಪ್ರಾಮಾಣಿಕವಾಗಿ ಹೇಳ್ತಾರೆ, ನಾವು ತಿಳ್ಕೊಳ್ಳು. ಯಾಕಂದ್ರೆ ಅದು ಏನಂದ್ರೆ ಗೊತ್ತಿಲ್ಲ. ಒಂದನೇದ್ದು, ಹುಟ್ಟನ್ನು ಆಧರಿಸಿದ ಜಾತಿ ವ್ಯವಸ್ಥೆಯು ಹಿಂದುತ್ವದ ಲಕ್ಷಣ ಅಲ್ಲ. ಇದು ಭಾಳ ಮಹತ್ವದ್ದು. ಅಲ್ಲಿ ಒಳಗದ ಇಲ್ಲಂತಲ್ಲ, ನಿಶ್ಚಿತವಾಗಿ ಜಾತಿ ಐತದ, ಹಿಂದುತ್ವ ಎಲ್ಲನೂ ಅದ. ಆದ್ರೆ ಅವರು ಒಂದು ಅಟ್ಲೀಸ್ಟ್ ಈ ಮಟ್ಟಕ್ಕೆ ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ಸಂತೋಷ ಪಡಬೇಕು. ಅದಕ್ಕೆ ಹುಟ್ಟನ್ನು ಆದ್ರೆ ಜಾತಿ ವ್ಯವಸ್ಥೆ ನಮಗೆ ನಂಬಿಕೆ ಇಲ್ಪ ಹಿಂದುತ್ವದಲ್ಲಿ ಹೇಳ್ತಾ ಇದ್ದಾರೆ. ಇದು ಪ್ರಗತಿ, ಅವರೆಲ್ಲ ಪ್ರಗತಿ, ಅದನ್ನು ಒಪ್ಕೋಬೇಕಾಗಿದೆ. ಅವರು ಯಾಕೆ ಒಪ್ಕೊಳ್ತಾ ಇದ್ದಾರಪ್ಪ ಅಂತಂದ್ರೆ, ಪಟೇಗೆ ಎತ್ತೋ ಕಟೆಗೆ ಈ ಶಬ್ದ ಬಳಸಿದವ್ರು ಯಾರು? ಯೋಗಿ ಆದಿತ್ಯನಾಥ್ ಅವರು. ನಾವು ಹೊಡೆದ್ರೆ ನಾಶ ಹೋಗ್ತೀವಪ್ಪ ಅಂತ. ಇಲ್ಲಿ ಹಿಂದೂ ನೆಲಗಟ್ಟಿನಲ್ಲಿ ಇದ್ದಂಥ BJP ನಾಶ ಆಗತ್ತೆ ಹೇಳೋದನ್ನ ಇನ್ನೊಂದು ರೂಪದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಅದನ್ನು ಮುಂದುವರಿಸಿದ್ರೆ ನಾವು ಹಾಳಾಗಿ ಹೋಗ್ತೀವಿ ಅನ್ನೋ ಅವ್ರಿಗೆ ಗೊತ್ತದ. ಅದಕ್ಕಾಗಿ ಆ ಮಾತನ್ನು ಹೇಳ್ತಾ ಇದ್ದಾರೆ. ಅದನ್ನು ಇಲ್ಲೇ ಹುಟ್ಟಿನ ಆದರ್ಶಿಲ್ಲ, ಅದನ್ನು ವಿರೋಧ ಮಾಡ್ತೀವಿ ಅನ್ನೋಂಥ ಮಾತು ಹೇಳಿದ್ದು ಇದೊಂದು RSS ಪ್ರಗತಿ ಅಂತ ನನಗನ್ನಿಸ್ತದೆ. ಹೀಗಾಗಿ ಆ ದಿಶೆಯಲ್ಲಿ ಅವ್ರನ್ನ ಸುಮ್ಮನೆ ಅದನ್ನು ಮಾತಾಡೋಕ್ಕಿಂತಲೂ ನಮ್ಮ ಮೆರಿಟನ್ನು ಹೆಚ್ಚು ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು, ಅಭ್ಯಾಸ ಮಾಡೋಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ. ಅನಗತ್ಯ ಟೀಕೆ ಟಿಪ್ಪಣಿ ಮಾಡೋದ್ರಿಂದ ಮತ್ತಷ್ಟು ಮನಸ್ಸುಗಳು ದೂರ ಆಗ್ತಾ ಇದ್ದಾವೆ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾಗಿದೆ, ಈ ಲೆಫ್ಟಿಸ್ಟ್ರನ್ರಿ ಅಥವಾ ನಗರ ನಕ್ಸಲೈಟ್ರನ್ರಿ ತಿಳ್ಕೊಬೇಕಾಗಿದೆ. ನಾವು ಅವ್ರನ್ನ ಇವತ್ತು ಯಾವ ರೀತಿ ಬೆಳೆದಿದ್ದಾರಪ್ಪ ಅಂತ ಜಗತ್ತಿನಲ್ಲಿ 1ನೇ ನಂಬರ್ ಸಂಘಟನೆ ಆಗಿದೆ RSS. ಅದಕ್ಕೆ ಹೋರಾಟದ ಅವ್ರದ್ದು, ಅದನ್ನು ಕಿತ್ತಾಕಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅಂದಾಗ ಹೊಂದಾಣಿಕೆ ಇರೋದು ಒಂದೇ ಮಾತನ್ನೇ. ಅದರ ಗಟ್ಟಿಗೆ ತನ್ನಿದ್ರೆ ಉಳಿತದ. ನಾಶ ಹೋಗೋದು ಅವ್ರು ಜಾತಿ ಇದೆ ಮಾಡಿದ್ರು, ಮತ್ತೊಂದು ದಿನ ಮಾಡಿದ್ರು ಹಾಳಾಗಿ ಹೋಗ್ತಾರೆ. ಅದನ್ನು ಎರಡು ಮಾತೇ ಇಲ್ಲ. ನಾವು ಅದನ್ನು ಅನ್ನೋದ್ರಾಗ ಏನಾಗ್ತದೆ ಅಂತ ನಾನು ಕೇಳ್ತಾ ಇದ್ದೀನಿ ಈ ಲೆಫ್ಟಿಸ್ಟನ್ನು. ಇನ್ನೊಂದು ಮಾತು ಬರ್ತದೆ, ಇಲ್ಲ ಸಂಘವು ಮುಸ್ಲಿಂ ವಿರೋಧಿ ಅಲ್ಲ. ಇದು ಮಾತಾಡೋರು ಯಾರು? ಮೋಹನ್ ಭಾಗವತರು. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಚರ್ಚೆ ಮಾಡೋದು ಬೇಡ, ಈಗ ಹೊರಗೆ ಹಚ್ಚೋದು ಬೇಕಾಗಿಲ್ಲ. ಅವ್ರು ಹೇಳ್ತಾ ಇದ್ದಾರಲ್ಲ ಇದನ್ನು, ಅಂದ್ರೆ ಅವ್ರಿಗೆ ಗೊತ್ತಾಗ್ಯದ ನಾವು ಅತಿಯಾಗಿ ಮುಸ್ಲಿಮರನ್ನು ವಿರೋಧ ಮಾಡಿದ್ರೆ ನಾವು ಅಧಿಕಾರದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈ ವಾಸ್ತವ ಅವರು ತಿಳ್ಕೊಳ್ಳಿಕ್ಕೆ ಹತ್ತಿದ್ದಾರೆ. ಯಾಕಂದ್ರೆ ಅವರು ಇವ್ರನ್ನ ಪೂರ್ತಿ ಅಲ್ಲಗಳದ ಇಡೀ ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಎತ್ತಿವಾಗ ಸಾಧ್ಯ ಇಲ್ಲ. ಇದು ವಾಸ್ತವ ಸತ್ಯ. ಹೀಗಾಗಿ ಅವ್ರಿಗೂ ಅನಿಸ್ತದೆ ಅವ್ರು ಪ್ರತ್ಯೇಕ ಅವಧಾರ ನಾವು ದುಡ್ಡು ಹಾಕಬೇಕಾಗಿಲ್ಲ, ಅವ್ರಿಗೆ ರಿಸರ್ವೇಷನ್ ಕೊಡಬೇಕಾಗಿಲ್ಲ. ಕೊಟ್ಟರು ಸಹಿತ ಅವ್ರು ಎಷ್ಟಿರ್ತದೆ ಅದು ಹೋಗ್ತದೆ, ಮತ್ತು ಕೆಲವು ಅನಿವಾರ್ಯ ಆಗ್ತದೆ. ಅಂದ್ರೆ ರಾಜಕೀಯದಲ್ಲಿ ಇವತ್ತಿನ ಅಧಿಕಾರದ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಅವ್ರನ್ನ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಅವ್ರು ತಿಳ್ಕೊಳ್ತಾ ಇದ್ದಾರೆ. ಇದು ಒಳ್ಳೆಯ ಪ್ರಗತಿ ಅಂತ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂದೂ ರಾಷ್ಟ್ರ ಅನ್ನೋದು ಅದು ದೊಡ್ಡ ಇಶ್ಯೂ ಮಾಡಿ ಹೇಳೋಕ್ಕಿಂತಲೂ ಹೌದು ಹಿಂದೂಗಳು ಹೆಚ್ಚದಾರಪ್ಪ, ಆದರೆ ಹಿಂದೂ ರಾಷ್ಟ್ರ ಸಂವಿಧಾನ ಸೇರಿಸಂತ ಅವ್ರನ್ನ ಹೇಳೋಕ್ಕಿಲ್ಲ. ಅದನ್ನು ಗಮನಿಸ್ಬೇಕು, ಇದು ಗಮನಿಸಬೇಕಾಗಿದೆ. ಇನ್ನೊಂದು, ಈ ಬಗ್ಗೆ ತಪ್ಪು ಗ್ರಹಿಕೆಗಳಿದ್ದು ಅವುಗಳನ್ನು ಹೋಗಲಾಡಿಸಬಹುದು. ಸಂಘದ ಕೆಲಸವನ್ನು ಅರ್ಥ ಮಾಡಿಕೊಳ್ಳಲು ಜನರು ಸಂಘದ ಕಚೇರಿಗಳು ಮತ್ತು ಶಾಖೆಗಳಿಗೆ ಭೇಟಿ ನೀಡಿ ಸ್ಪಷ್ಟ ಹೇಳ್ತಾರೆ. ಬಂದು ನೋಡ್ರಿ, ನಾವು ಮುಸ್ಲಿಂ ವಿರೋಧದಲ್ಲಿ ಹೇಳ್ತಾ ಇಲ್ಲ, ಅದು ಒಳಗೆ ಅಜೆಂಡಾ ಇರಲಿ. ಮುಸಲ್ಮಾನರಲ್ಲೂ ಅದನ್ನು ನಂಬೋದಿಲ್ಲ, ಅವ್ರಿಗೆ ಗೊತ್ತದ. ಒಬ್ಬರಿಗೆ ನಂಬಿಕೆ ಇಲ್ಲ, ಬಟ್ ಬದುಕಬೇಕಾಗಿದೆ. ಒಬ್ಬರೊಬ್ರು ಎಷ್ಟು ದಿವಸ ಬಡದಾಡಿ, ಒಬ್ಬರನ್ನು ಕೊಂದ, ಒಬ್ಬರು ಬೇದ, 2 ದಿವಸಗಳು ಯಾವ್ರದ್ರಪ್ಪ ನೀವು ಅನ್ನುವಂಥ ಪ್ರಶ್ನೆಗೆ ಉತ್ತರ ಅವ್ರಿಗೂ ಇಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ, ಅದು ನಾವು ನಂಬೋದು ಅಷ್ಟೆ. ಸಂಘವು ಹಿಂದೂಗಳ ರಕ್ಷಣೆಯನ್ನು ಪ್ರತಿಪಾದಿಸುತ್ತದೆ.
ಹೌದು ಸತ್ಯದ. ಹಿಂದೂಗಳ ಬಗ್ಗೆ ಯಾರು ಮಾತಾಡೋರು ಬೇಕಲ್ಲ, ಹೇಳೋರು ಬೇಕಲ್ಲ, ಕೇಳೋರು 4 ದಿನ ಬೇಕಲ್ಲ. ಆ ದಿಶೆಯಲ್ಲಿ ಹೌದು ಪ್ರತಿಪಾದನೆ ಮಾಡಲಿ, ಹಿಂದೂಗಳ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಹೇಳಿ ಅವರು. ಹಾಗಂತೇಳಿ ನೀವು ಮಾಡಬೇಡ ಅಂತ ಹೇಳಿಲ್ಲ. ಲೆಫ್ಟಿಸ್ಟ್ಗಾಯ್ತು, ನಗರ ನಕ್ಸಲೈಟ್ಸ್ಗಾಯ್ತು ಅಥವಾ ನಕ್ಸಲೈಟ್ಸ್ಗಾಯ್ತು, ಇನ್ನುಳಿದವ್ರಿಗಾಯ್ತು ನೀವು ಹಿಂದೂಗಳ ರಕ್ಷಣೆ ಮಾಡಬೇಡಪ್ಪ ಅಂತ ಹೇಳ್ತಾ ಇಲ್ಲ. ನೀವು ಮಾಡಿರಿ, ಹಿಂದೂಗಳಿಗೆ ನೀವು ಬೇರೆ ಅರ್ಥ ಮಾಡ್ಕೊಳ್ರಿ, ಅದಕ್ಕೆ ಬೇಡ ಭಾರತೀಯರು ಅಂತ ತಿಳ್ಕೊಳ್ರಿ. ಅಂದ್ರೆ ನಾ ಹೇಳೋದು ಇಷ್ಟೇ ಇಲ್ಲ, ನಿಮ್ಮ ಕೆಲಸವನ್ನು ನೀವು ಮಾಡಿರಿ, ಅವ್ರ ಕೆಲಸ ಅವ್ರು ಮಾಡಿ. ನಾನು ಹೆಚ್ಚು ಮಾಡ್ತೀನಿ, ನಾನು ಹೆಚ್ಚು ಮಾಡೋದು ಜಗಳ ಶುರು ಆಗ್ತದೆ. ಈ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ನಡುವೆ ನಡೆದ ಜಗಳ ಇದ್ದಂಗೆ ಆಗ್ತದೆ. ಅದಕ್ಕಾಗಿ ಅದು ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಸಂಘದ ಸದಸ್ಯರು ಕಟ್ಟ ರಾಷ್ಟ್ರೀಯವಾದಿಗಳೇ ಹೊರತು ಮುಸ್ಲಿಂ ವಿರೋಧಿಗಳಲ್ಲ. ಸಂಘದ ಏನು ಜನ ಇದ್ದಾರೆ ಅವರು ಕಟ್ಟರ್ ಏನಪ್ಪ ಅಂದ್ರೆ ಹಿಂದೂವಾದಿಗಳು, ರಾಷ್ಟ್ರೀಯವಾದಿಗಳು ಅಂತ ಹೇಳ್ತಾರೆ. ಹಿಂದೂ ಅನ್ನೋಕ್ಕಿಂತ ರಾಷ್ಟ್ರೀಯವಾದಿಗಳು ಹೊರತು ಮುಸ್ಲಿಂ ವಿರೋಧಿಗಳಲ್ಲ. ಅವರೆಲ್ಲ ಮುಸ್ಲಿಂ ವಿರೋಧಿ ಅಲ್ಲ. ಅದೇ ಫ್ರೆಂಡ್ಸ್ ಇದ್ದಾರೆ, ನಮಗೂ ಅವ್ರ ಜೋಡಿ ಹೋಗ್ತಾ ಇದ್ವಿ ನಾವು ಅನ್ನೋಂಥ ಇದನ್ನು ಜನರು ಅರ್ಥ ಮಾಡಿಕೊಂಡಿದ್ದಾರೆ. ಅವ್ರು ಅರ್ಥ ಮಾಡಿಕೊಂಡಾರ ಅಂತ ಹೇಳ್ತಾರೆ. ಅದು ಜನಕ್ಕೆ ಗೊತ್ತದ ಅವ್ರನ್ನೊಳಗೆ ಹೊಂದಾಣಿಕೆ ಇಲ್ಲ ಅಂತೇಳಿ. ಆದರೂ ಅವ್ರಿಗೆ ಬೇಕಾಗಿಲ್ಲ ಜಗಳೋದು. ಎದ್ದ ತಕ್ಷಣ ಜಗಳಾಡೋದು, ಮಾತಾಡೋದು, ಬೈಯೋದು, ಅನ್ನೋದು, ದ್ವೇಷ ಭಾಷಣ ಮಾತಾಡಿ ಒಬ್ಬರು ಜಾಡಿಕೊಂಡು ಹಾಳಾಗಿ ಹೋಗುವಂಥದ್ದು ಬೇಡಾಗಿದೆ. ಎಲ್ಲರಿಗೂ ಕೂಡಿ ಬದುಕೋದು ಬೇಕಾಗಿದೆ. ಕಾರಣ ಇಷ್ಟ, ಯಾರಿಗೂ ಸಾಯಿ ಮನಸ್ಸಿಲ್ಲ, ಯಾರಿಗೂ ಬಡದಾಡೆ ಮನಸ್ಸನ್ನು ಹಾಳು ಮಾಡ್ಕೊಂಡು ಮನಸ್ಸಿಲ್ಲ. ಆದರೂ ಮಾತಾಡ್ತಾ ಇರ್ತೀವಿ. ಯಾಕೆ ಅದು ಬಿಡಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಆಹ್ವಾನವನ್ನು ಒಪ್ಪಿಕೊಂಡು ನಾವು ಅದೇ ಕಾಲಕ್ಕೆ RSS ಪಾರದರ್ಶಕವಾಗಿ ಕೆಲಸ ಮಾಡುತ್ತದೆ. ಸಂಘವು ಮುಸ್ಲಿಂ ವಿರೋಧಿ ಎಂಬ ಗ್ರಹಿಕೆ ಇರುವುದು. ಯಾವಾಗ ಬೇಕಾದರೂ ಸಂಘಕ್ಕೆ ಬಂದು ಪರಿಶೀಲಿಸಬಹುದು. ಸಂಘ RSS ಇದ್ದು ಮುಸಲ್ಮಾನ ವಿರೋಧಿ ಅಂತ ಯಾರು ತಿಳ್ಕೊಂಡಾರಲ್ಲ, ಬಂದು ನಮ್ಮ ಪರೀಕ್ಷೆ ಮಾಡಿರಿ, ನಾವು ಹಂಗಿಲ್ಲ ಅಂತೇಳಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಎಲ್ಲ ಭಾಷೆಗಳನ್ನ ನಾವು ಅಭ್ಯಾಸ ಮಾಡಿದಾಗ ತಿಳ್ಕೊಂಡಾಗ ಏನು ಅನಿಸ್ತದಪ್ಪ ಅಂದ್ರೆ ಅವರು ಒಂದು ಹಂತಕ್ಕೆ ಬಂದಿದ್ದಾರೆ ಮಾನಸಿಕವಾಗಿ. ನಾವೇನಾದರೂ ಮುಸಲ್ಮಾನರ ವಿರೋಧಿ, ದಲಿತರ ವಿರೋಧಿ ಅಥವಾ ಈ ಒಂದು OBC ಅಂದ್ರೆ ಹಿಂದುಳಿದವ್ರ ವಿರೋಧಿ, ಆದಿವಾಸಿಗಳ ವಿರೋಧಿ ಅಂತ ಆದ್ರೆ ನಾವು ಅಧಿಕಾರದಲ್ಲಿ ಉಳಿದಿಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗ್ಯದ. ಅದಕ್ಕಾಗಿ ಓಪನ್ ಆಗಿ ಮಾತು ಹೇಳ್ತಾ ಇದ್ರು. ಈ ಹಿಂದೆ ಜನಸಂಖ್ಯೆ ಇದ್ದಾಗ ಅಂತ ಇರಲಿಲ್ಲ, ಅದನ್ನು ಮೆರಿಟ್ ಅಂತ ಹೇಳಿದ್ರು. ಆಯ್ಕೆ ಆಗಲಿಲ್ಲ. ಎಂಥ ಬಾಬರಿ ಮಸೀದಿ ಕೆಡವಿದಾಗ ಸಹಿತ ಅವ್ರು ಗೌರ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಗೊತ್ತದ ಅವ್ರಿಗೆ, ಇದನ್ನು ನಾವು ಅತಿ ಮಾಡಿದ್ವಿ ಅಂದ್ರೆ ನಾವು ಆಗೋದಿಲ್ಲ, ಅಧಿಕಾರಕ್ಕೆ ಬರೋದಿಲ್ಲ. ಎಂಥ ಒಂದು ರಥಯಾತ್ರೆ ಮಾಡಿದ್ರು. ಕಾರಣ ಆಯಿತು, ಇಲ್ಲಂತಲ್ಲ BJP ಸರ್ಕಾರ ಬರೋದಕ್ಕೆ. ನಮ್ಮ ಏನೋ ಅಡ್ವಾಣಿಯವ್ರು ಮಾಡಿದಾಗ ಅದು ಕಾರಣ ಆಯ್ತು, ಇಲ್ಲಂತ ಅನ್ನೋದು. ಬಟ್ ಆದರೆ ಅದೇ ಕಾಲಕ್ಕೆ ಗೊತ್ತದ ಅವ್ರಿಗೆ, ಇನ್ನುಳಿದವ್ರ ವಿಶ್ವಾಸ ಗಳಿಸ್ತಾ ಹೋದ್ರೆ ನಮಗೆ ಇಂದಿಲ್ಲ ನಾಳೆ ಅಧಿಕಾರ ಕಿತ್ತು ಹೋಗ್ತದೆ ಕೈಯಿಂದ ಅನ್ನುವಂಥ ಸ್ಪಷ್ಟವಾದ ಅಭಿಪ್ರಾಯ ಅವರಿಗಾಗಿದೆ. ಅದಕ್ಕೆ ಅವರು ಇವತ್ತು ಹೊಂದಾಣಿಕೆ ಮನೋಸ್ಥಿತಿಗೆ ಬಂದಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಇವರೆಲ್ಲರೂ ಕೊಡ್ಕೊಂಡು ನಾವು ಏನು ಮಾಡ್ಬೇಕಾಗಿದಪ್ಪ ಅಂದ್ರೆ, ಈ ದೇಶಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಉದ್ಯೋಗಪ್ಪ. ಎಲ್ಲರಿಗೂ ಹಿಂದೂ ಇರಲಿ ಮುಸ್ಲಿಮ್ ಅವ್ರಂತ ಹೇಳ್ತಾ ಇದ್ದಾರೆ, ಮುಸ್ಲಿಮ್ ವಿರೋಧಿ ಅಲ್ಲ ಅಂತೇಳಿ. ಅದಕ್ಕಾಗಿ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿದೆ. ಆರ್ಥಿಕ ಸಮಾನತೆ ಬಂತಂದ್ರೆ ಹೋಗಿಬಿಡ್ತದ್ರಿ ಎಲ್ಲ. ಇವತ್ತು ಯುರೋಪಿಯನ್ ಕಂಟ್ರಿಯಲ್ಲೇ ಅಥವಾ ಯುರೋಪಿಯನ್ ದೇಶಗಳಲ್ಲೇ ಅಥವಾ ಅಮೆರಿಕಾದಲ್ಲೇ ಇನ್ನೊಂದು ಕಡೆ ಅಲ್ಲೂ ಇದಾವಿಲ್ಲ ಅಂತಲ್ಲ, ಅಲ್ಲೂ ಜನಾಂಗೀಯ ದ್ವೇಷ ಅದಾವೆ, ಮತ್ತೇನದಾವೆ. ಆದರೆ ಇವತ್ತು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದಾವಪ್ಪ ಅಂತಂದ್ರೆ ಅಲ್ಲಿ ಇಲ್ಲೇನೋ ಅನ್ನುವಷ್ಟು ಮಟ್ಟಿಗೆ ಕಡಿಮೆ ಆಗಿದಾವೆ. ಅದಕ್ಕೆ ಕಾರಣ ಆರ್ಥಿಕವಾಗಿ ಸಮಾನತೆ ಬರುವಂಥದ್ದು. ಆರ್ಥಿಕವಾಗಿ ಎಲ್ಲರೂ ಬಲಾಢ್ಯರಾಗಿದ್ದಾರೆ. ಹೀಗಾಗಿ ನಮಗೆಲ್ಲರಿಗೂ ಉದ್ಯೋಗ ಸಿಗ್ತದೆ. ಎಲ್ಲಿ ಬಡದಾಡ್ತು ಹೋಗ್ತಾರೆ ಯಾರು? ಹಿಂದೂ ಮುಸ್ಲಿಮ್ ಯಾರು ಅಂತ ತಕ್ಷಣ ಮಾಡೋದು, ದ್ವೇಷ ಭಾಷಣೆ ಯಾಕೆ ಮಾಡೋಕೆ ಹೋಗ್ತಾರೆ? ಏನು ಅವಶ್ಯಕತೆ? ಅನಗತ್ಯ ಒಬ್ಬರು ಜೊತೆ ಜಗಳ ತೆಗೆದ್ರು ಏನು ಆಗ್ತಿರುತ್ತೆ? ಹಾಗಾಗಿ ಒಂದು ಪಟ್ಟ ಯಾರು ಬೆಳೆದು ಜಗಳ ತೆಗಿತಾರೋ ಇಲ್ಲ. ಅದರಿಂದ ಇನ್ನೂ ಕಾರಣಗಳು ಇರ್ತಾವೆಲ್ಲ, ಒಂದರಿಂದ ಒಂದು. ಅದಕ್ಕೆ ಮಾರ್ಕ್ಸ್ ಹೇಳ್ತಾ ಇದ್ದ, ಈ ಇಂದಿನ ಅನೇಕ ಸಮಸ್ಯೆಗಳಿಗೆ ಕಾರಣ ಏನಪ್ಪ ಅಂದ್ರೆ ಅರ್ಥದ ಇಂಬ್ಯಾಲೆನ್ಸಸ್. ಅಂದ್ರೆ ಈ ಎಕಾನಮಿಕ್ ಏನದ, ಅರ್ಥ ಅನ್ನೋಂಥ ದುಡ್ಡು ಅನ್ನೋದು ಏನದ, ಇದು ಆದಷ್ಟು ಹೆಚ್ಚು ಕಡಿಮೆ ಎಲ್ಲರಿಗೆ ಸಿಗುವಂಗೆ, ಎಲ್ಲರಿಗೂ ಉದ್ಯೋಗ ಸಿಗುವಂಗೆ ಆಯ್ತು ಅಂದ್ರೆ ಈ ಜಗಳಗಳು, ಈ ಭಾಷಾ ದ್ವೇಷ, ಈ ಧರ್ಮದ್ವೇಷ, ಈ ಜಾತಿ ದ್ವೇಷ ಇವೆಲ್ಲ ಕಡಿಮೆ ಆಗ್ತಾವೆ ಅನ್ನೋದು ಇವತ್ತು RSS ಮುಖಂಡರಾದಂಥ ಮೋಹನ್ ಭಾಗವತರಿಗೆ ಮನವರಿಕೆ ಆಗಿದೆ. ಅದನ್ನು ಹೇಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಅದನ್ನು ಏನಪ್ಪ ಅಂತಂದ್ರೆ ನಾವು ಆ ರೀತಿ ಎಷ್ಟು ಸ್ವೀಕಾರ ಮಾಡ್ಬೇಕು. ಹೌದು, ಭಾರತ ಹಿಂದೂ ರಾಷ್ಟ್ರ ಎಂಬುದು ಸತ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೌದು, ಅದ್ರ ಬಗ್ಗೆ ಪ್ರೀತಿ ಇದ್ದವ್ರಿಗೆ ಆಗಲಿ ಏನು ತಪ್ಪದ. ಹಾಗಾಗಿ ತಿಳ್ಕೊಂಡು ಎಲ್ಲರೂ ಹೋಗ್ಬೇಕು ಇಲ್ಲ ಹೊರಗೆ ಹೋಗ್ಬೇಕು ತಂದಿಲ್ಲ ಅವರು. ಮುಸಲ್ಮಾನರು ಈ ದೇಶ ಇರಬಾರ್ದು, ಕೆಳಜಾತಿಯವ್ರ ಬಗ್ಗೆ ಈ ದೇಶ ಇರಬಾರ್ದು, ಅಸ್ಪೃಶ್ಯರ ದೇಶ ಇರಬಾರ್ದು ಅಂತ ಹೇಳಿಲ್ಲ. ಹೌದು, ನಡೀತಾ ಇದ್ದಾವೆ. ಅದನ್ನು ಹೋಗಲಾಡಿಸ್ಬೇಕಾಗಿತ್ತಂದ್ರೆ ಉದ್ಯೋಗ ಸೃಷ್ಟಿ ಆಯಿತಪ್ಪ ಅಂದ್ರೆ ಎಲ್ಲರಿಗೂ ಆರ್ಥಿಕ ಬಲಿಷ್ಠರಾದ್ರೆ ತಾನೇ ಜಾತಿ ಹೋಗ್ತದೆ, ಧರ್ಮದ ಇಂಬ್ಯಾಲೆನ್ಸಸ್ಸು ಹೋಗಿಬಿಡ್ತದೆ, ಯಾವ ಧರ್ಮ ಈ ಧರ್ಮ ಹೋಗಿಬಿಡ್ತದೆ. ದುಡ್ಡು ಬರೋದ್ರಿಂದಾಗಿ ಮನುಷ್ಯನಿಗೆ ತಾ ಬದುಕಬೇಕು, ಇನ್ನಷ್ಟು ಜೀವಿಸ್ಬೇಕು ಅನ್ನೋದು ಆಸೆ ಹುಡ್ತದೆ. ಎಲ್ಲ ದಿಶೆಯಲ್ಲಿ
ಮಾರ್ಕ್ಸನ ಮಾತು ಕಡೆ ಇವರು ಒಲವು ಬರ್ತಾ ಇದ್ದಾರೆ ನಿಧಾನಕ್ಕೆ. ಮೋಹನ್ ಭಾಗವತರು ಮಾರ್ಕ್ಸನ ವಿರೋಧ ಮಾಡಲಿ, ಅವ್ರು ಏನು ತಪ್ಪಿಲ್ಲ, ಆದರೆ ಡಿಕ್ಟೇಟರ್ಶಿಪ್ ಅದನ್ನು ವಿರೋಧ ಮಾಡಲಿ. ಆದರೆ ಮಾರ್ಕ್ಸ್ನಲ್ಲಿ ಸಮಾನತೆ ಇದಲ್ಲ, ದುಡ್ಡು ಎಲ್ಲರೂ ಸಮಾನವಾಗಿ ಹಂಚಿ ಹೋಗ್ಬೇಕಂತೇಳಿ, ಸಂಪತ್ತು ಸಮಾನಾಗಿ ಹಂಚ್ಬೇಕಂತೇಳಿ ಆ ಸಮಾನಾಗಿ ಹಂಚೋ ವಿರೋಧ ಇದ್ದಾರೆ ಅವರು. ಆದರೆ ಎಲ್ಲರಿಗೂ ಉದ್ಯೋಗ ಸಿಗಬೇಕು ಅನ್ನೋಂಥದ್ದು ಒಪ್ಕೊಳ್ತಾ ಇದ್ದಾರೆ. ಯಾಕಂದರೆ ಅಧಿಕಾರ ಹಂಗೆ ಸಿಗೋದಿಲ್ಲ, ಎಲ್ಲರನ್ನೂ ಒಪ್ಪಿಸ್ತಾ ಅಧಿಕಾರ ಸಿಗ್ತದೆ. ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಬೇಕಾಗಿದೆ. ಪ್ರಜಾಪ್ರಭುತ್ವ ಗೆಲುವು ಏನಪ್ಪ ಅಂತಂದ್ರೆ ಎಲ್ಲರನ್ನೂ ಒಪ್ಪಿಸ್ಕೊಂಡು ಎಲ್ಲರೂ ನಿಭಾಯಿಸ್ಕೊಂಡು ಹೋಗುವಂಥದ್ದು ಇವತ್ತು ನಮ್ಮ ಮೋಹನ್ ಭಾಗವತರವರಿಗೆ ಮನವರಿಕೆ ಆಗ್ಯದ. ಆದರೂ ಹಳೆಯ ಒಂದಿಷ್ಟು ಇದ್ದಾವ, ಹಿಂದೂ ರಾಷ್ಟ್ರದ ಹಾಗೆ ಹೀಗೆ ಅಂತ. ಆದರೆ ಸಂವಿಧಾನ ಅಂತಿದ್ದಾಗ ಹೊಂಟಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಸಂವಿಧಾನವನ್ನು ರಾಹುಲ್ ಗಾಂಧಿ ಕೈಯಲ್ಲಿ ಹಿಡ್ಕೊಂಡು ಈ ಸಮಾನತೆ ಹೊರಟಿರಾಗ ನಾವು ಸಂವಿಧಾನ ವಿರೋಧಿ ಅಂದರೆ ಆಟೋಮೆಟಿಕ್ ನಾವು ಮುಸಲ್ಮಾನರ ವಿರೋಧಿ, ಕೆಳಜಾತಿಯವ್ರ ವಿರೋಧಿ, ಅವ್ರ ವಿರೋಧಿ, ಇದು ದೊಡ್ಡ ಬಿಂಬಿಸೋಕೆ ಅನುಕೂಲ ಆಗ್ತದೆ ಅಂತೇಳಿ ವಿರೋಧಿಗಳಿಗೆ ಅವಕಾಶ ಕೊಡಬಾರ್ದು ಅಂತ ತಿಳ್ಕೊಂಡು ಮೋಹನ್ ಭಾಗವತರು ಈ ಮಾತನ್ನು ಹೇಳಿದಾರೆ. ಅವು ಅವ್ರಿಗೂ ತಿಳಿದದ್ದು ಇವತ್ತು ಹೌದಪ್ಪ. ರಾಹುಲ್ ಗಾಂಧಿಯಿಂದ ಬೀದಿಗಿಳಿದಿದ್ದು, ಜನರ ನಡಕ್ಕೆ ಹೋಗುವಂಥದ್ದು, ಪಾದಯಾತ್ರೆ ಮಾಡುವಂಥದ್ದು, ಬಸ್ ಯಾತ್ರೆ ಮಾಡುವಂಥದ್ದು ಇವತ್ತು ಅವರಿಗೆಲ್ಲ ಭಯ ಹುಟ್ಟಿಸಿದ. ಜೊತೆಗೆ ರಾಹುಲ್ ಗಾಂಧಿಯವರು RSS ಮತ್ತು BJP ಎರಡು ಒಂದು ಮಾಡಿಕೊಂಡು ತೊಗೊಳ್ತಾ ಇದ್ದಾರೆ. ಸಾಂಸ್ಕೃತಿಕವಾಗಿ ಇದು RSS ಅಂದಾಗ ಇದು ಉಳ್ಕೊಳ್ಳಿಕ್ಕೆ ಹಾದಿತ್ತು. ಇವತ್ತು ರಾಜಕೀಯ ಪಕ್ಷದ ಜೊತೆ ಅದು ಜೋಡಿಸೋದ್ರಿಂದಾಗೆ, ರಾಜಕೀಯವಾಗಿ ಸಹಿತ RSS ಕಟ್ಟು ಬಿಡೋದ್ರಿಂದಾಗೆ, ಮತ್ತು ಅದೇ ಕಾಲಕ್ಕೆ ಕಾಂಗ್ರೆಸ್ನ ವಿರೋಧಿ ಅಲ್ಲಪ್ಪ ಅಂತ ಹೇಳಬೇಕಾಗ್ಯದ ಅವ್ರಿಗೆ. ಅಂದರೆ ನಾಳೆ RSS ಉಳಿಬೇಕು, ಅದು ರಿಜಿಸ್ಟ್ರೇಷನ್ ಎಲ್ಲ ಏನಿಲ್ಲ, ಆದರೂ ಉಳಿದೈತಿ. ಯಾಕೆ ಉಳಿದೈತೆ ಅಂದರೆ ಅಲ್ಲಿ ಹಿಂದುತ್ವದ ಪ್ರೀತಿಯಿಂದಾಗಿ ಅದನ್ನು ತೋಟದಲ್ಲಿ ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದು ಜನ ಅದನ್ನು ದುಡಿದಿದ್ದಾರೆ, ಅದಕ್ಕೆ ಅದು ಉಳಿದದು, ಅದು ನಾಶ ಮಾಡೋದು ಸಾಧ್ಯ ಇಲ್ಲ. ಅದಕ್ಕಾಗಿ ಅವ್ರಿಗೂ ಗೊತ್ತದೆ ಇದು ಸಿಂಪಲ್ ಪಾಲಿಸಿ. ಎಲ್ಲ ನೆಲೆಗಟ್ಟಿನಲ್ಲೇ ನಮ್ಮ ಮೋಹನ್ ಭಾಗವತರು ಮಾತಾಡಿದ್ದು ಎಲ್ಲರೂ ಕೂಡಿ ಹೋಗುವಂಥ ಒಂದು ಮಾತು ಏನಿದಲ್ಲ ಅದನ್ನು ಸ್ವೀಕಾರ ಮಾಡಿಕೊಂಡು ಅವ್ರ ಒಳಗೆ ಏನೂ ಇರಲಿ, ಅದನ್ನೆಲ್ಲ ಚರ್ಚೆ ಮಾಡೋದು ಬೇಕಾಗಿಲ್ಲ. ಈಗ ಸಾಕಷ್ಟು ಮಾತಾಡಿದ್ವಿ, ಮಾತಾಡಿ ಮನಸ್ಸು ದೂರ ಮಾಡ್ಕೊಂಡಿವಿ. ಆ ಸತ್ಯ ಒಳಗೆ ಗೊತ್ತದ ಇರಲಿ. ಜೊತೆಗೆ ಅವ್ರಿಗೇನು ಹೇಳ್ತಾ ಇದ್ದಾರೆ, ಭಾರತ ಹಿಂದೂ ರಾಷ್ಟ್ರ ಅಂದ್ಕೊಳ್ಳಿ, ತಪ್ಪೇನಿಲ್ಲ. ಅವರು ಇನ್ನು ಮುಸಲ್ಮಾನ ನಮ್ಮದು ಮುಸಲ್ಮಾನ ದೇಶ ಅಂತ ಅವ್ರು ಅಂದ್ಕೊಳ್ತಾರೆ, ಇನ್ನೊಬ್ರು ಮತ್ತು ನಮ್ಮ ದೇಶ ಅಂತಾರೆ. ಅದು ಎಲ್ಲರ ದೇಶನೂ ಹೌದು. ಇದೇ ವೈವಿಧ್ಯತೆಯಲ್ಲಿ ಏಕತೆ. ಇದನ್ನು ನಾವು ತಿಳ್ಕೊಂಡು ಹೋದ್ರೆ ಹೊಸ ವ್ಯಾಖ್ಯಾನಗಳು ಮಾಡ್ಕೋಬೇಕಾಗತ್ತೆ. ಸಮಯ ತಕ್ಕಂಗೆ ಹಳಿ ವ್ಯಾಖ್ಯಾನಗಳನ್ನ ಹೇಳ್ತಾ ಇರ್ತವೆ, ಅದು ಸರಿ ಇಲ್ಲ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಈಗಾಗಲೇ ಮೋಹನ್ ಭಾಗವತ್ ಹೇಳಿದಂಥ ಮಾತುಗಳು ಹಿಂದೂ ರಾಷ್ಟ್ರ ಅಂತ ತಿಳ್ಕೊಳ್ಳಿ, ಏನು ತಪ್ಪಿಲ್ಲ. ಆದರೆ ಸಂವಿಧಾನ ನಿಂತಿದ್ದಾಗ ಕೊಂಡಿಲ್ಲ. ಯಾಕಂದರೆ ಸಂವಿಧಾನವನ್ನು ಕೈಲಿ ಹಿಡ್ಕೊಂಡು ತಿರುಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಅವ್ರು ಇವತ್ತು ಜನಮನ ಗೆಲ್ತಾ ಇದ್ದಾರೆ. ಆ ಭಯ ಅವ್ರಿಗಿರೋದ್ರಿಂದ ಮತ್ತು ಎರಡೂ ಒಂದು ಮಾಡಿ BJP ಮತ್ತು RSS ಬಂದ್ ಮಾಡಿ ಅವ್ರು ಅಟ್ಯಾಕ್ ಮಾಡೋದ್ರಿಂದಾಗಿ ನೆಹರು ಪಟೇಲ್ಗಿಂತಲೂ ಹೆಚ್ಚು ಅಪಾಯಕಾರಿ ಅಂತೇಳಿ ಅವ್ರಿಗೆ ಅನಿಸೋದು ಮೋಹನ್ ಭಾಗವತರಿಗೆ. ಅದಕ್ಕೆ ಅವರು ಈ ವಿಷಯಕ್ಕೆ ಬಂದಿದ್ದಾರೆ, ಇಂಟರ್ವ್ಯೂ ಬಂದಿದ್ದಾರೆ ಅಂತ ನನಗೆ ಅನಿಸ್ತದೆ. ನಿಮಗೇನು ಅನಿಸ್ತದೆ? ಇದು ಅನಿಸ್ಬೋದಲ್ಲ? ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನಿಮ್ದು ಅರ್ಥ ಇದು ಸತ್ಯದ ಕೈಗೊಂಡು ವಂದನೆಗಳು.